ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭಾರ್ಗವಿ ನಾರಾಯಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತೇಳಿ ಆಲ್ರೆಡಿ ನೀವೆಲ್ಲರೂ ತಮ್ಮನಲ್ಲಿ ನೋಡೇ ಇರ್ತೀರಾ. ಹೌದು, ನಾನಿವತ್ತು ಪ್ಯಾಪ್ಸ್ಮಿಯರ್ ಟೆಸ್ಟ್ ನ ಮಾಡಿಸೋದಕ್ಕೆ ಅಂತೇಳಿ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಸೊ ಅದರಿಂದ ಬ್ಲಡ್ ಟೆಸ್ಟ್ ನ ಮಾಡಿಸ್ಕೊಂಡು ತಿಂಡಿಗೆ ಬಂದಿದ್ದೀನಿ. ಸೊ ಬೆಳಗ್ಗೆನೆ ಒಂದು 8 o'clock ಆಗಿ ಬ್ಲಡ್ ಟೆಸ್ಟ್ ನ ಮಾಡಿಸ್ಕೊಂಡು ಇನ್ನ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದಿದ್ದೀನಿ ಕೆಫೆಗೆ. ನಾನೇನ್ ಜಾಸ್ತಿ ತಿನ್ನೋದಕ್ಕೆ ಹೋಗ್ತಾ ಇಲ್ಲ, ಜಸ್ಟ್ ಒಂದು ಕಾಫಿ ಹಾಗೆ ಒಂದು ಎಗ್ ಪಫ್ ನ ತಗೊಂಡಿದ್ದೀನಿ ಅಷ್ಟೇ. ಇನ್ನೇನ್ ಜಾಸ್ತಿ ತಿನ್ಬೇಕು ಅಂತ ಅನ್ನಿಸ್ತಾ ಇರಲ್ಲ. ಸೊ ಅದರಿಂದ ಒಂದು ಫಿಲ್ಟರ್ ಕಾಫಿನ ತಗೊಂಡಿದ್ದೀನಿ. ಅಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಅಂಡ್ ನಾವಿವತ್ತು ಬಂದಿರೋದು ಹಾಸ್ಪಿಟಲ್ ಬಂದ್ಬಿಟ್ಟು ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮಣಿಪಾಲ್ ಹಾಸ್ಪಿಟಲ್ ಯಲಹಂಕದಲ್ಲಿ ಬರುತ್ತೆ. ಸೊ ಅಲ್ಲಿಗೆ ಬಂದಿದ್ದೀವಿ ನಾವು. ತುಂಬಾ ದಿನಗಳಿಂದ ಅನ್ಕೊಳ್ತಾ ಇದ್ವಿ, ಬಟ್ ಸಡನ್ ಆಗಿ ಈ ಹಾಸ್ಪಿಟಲ್ಗೆ ಬಂದ್ವಿ. ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಇಲ್ಲಿ ಸ್ವಲ್ಪ ಕಡಿಮೆ ಇತ್ತು ಎಲ್ಲ ಟೆಸ್ಟ್ಗಳು. ಸೊ ಅದರಿಂದ ಮಾಡಿಸ್ಕೊಳ್ಳೋಣ ಹೆಲ್ತ್ ಚೆಕಪ್ ಅಂತ ಹೇಳ್ಬಿಟ್ಟು, ಹಾಗೆ ಟೆಸ್ಟ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ. ಬಟ್ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು ನನಗೂ, ಯಾವ್ಯಾವ ಟೆಸ್ಟ್ನ ಮಾಡ್ತಾರೆ ಏನೇನು ಅಂತೇಳಿ. ಸೊ ಫಸ್ಟ್ ಟೈಮೇ ನಾನು ಈ ಥರ ಎಲ್ಲ ಮಾಡಿಸ್ಕೊಂಡಿರೋದು. ನಾನು ಡೆಲಿವರಿ ಟೈಮಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡಿರೋದು ಅಷ್ಟೇ, ಸಿ ಸೆಕ್ಷನ್ ಮಾಡಿಸ್ಕೊಂಡೆ ಅಷ್ಟೇ ಆಪ್ರೇಷನ್ನ. ಆ್ಯಂಡ್ ನೆಕ್ಸ್ಟ್ ಯಾವ ಹಾಸ್ಪಿಟ್ಲಿಗೂ ನಾನು ಹೋಗಿರೋಳಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ಹೆಲ್ತ್ ಚೆಕಪ್ಗೆ ಫುಲ್ ಬಾಡಿ ಚೆಕಪ್ ಎಲ್ಲ ಮಾಡಿಸಿರೋದು ಇದೇ ಫಸ್ಟ್ ಟೈಮ್. ಸೊ ಅದರಿಂದ ಸ್ವಲ್ಪ ಕೆಲವೊಂದು ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗಿತ್ತು. ಸೊ ಅದರಿಂದ ಬಂದಿದ್ದೀನಿ. ಆ್ಯಂಡ್ ಕೆಲವರು ಅಂದ್ಕೊಳ್ತಾರೆ ಈ ಟೆಸ್ಟ್ಗಳನ್ನ ಮಾಡಿಸೋದ್ರಿಂದ ನಮಗೆ ಉಪಯೋಗ ಏನು ಅಂತೇಳಿ. ಸೊ ನಾನು ಪ್ರತಿಯೊಂದು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ, ಯಾಕಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ಟೆಸ್ಟ್ಗಳನ್ನ ಮಾಡಿಸೋದ್ರಿಂದ ನಮಗೇನು ಯೂಸ್ ಆಗುತ್ತೆ ಅಂತೇಳಿ. ಆ್ಯಂಡ್ ನಾನು ಮಾರ್ನಿಂಗ್ 8 o'clockಗೆ ಬಂದೆ. ಸೊ ಆವಾಗ ಬಂದು ಖಾಲಿ ಹೊಟ್ಟೆಯಲ್ಲಿ ಬರಬೇಕಾಗಿತ್ತಂತೆ. ಟೀ ಕಾಫಿ ನೀರು ಏನು ಕುಡಿಬಾರ್ದು. ಆ ಟೈಮಲ್ಲಿ ಬಂದು ಬ್ಲಡ್ ಟೆಸ್ಟ್ನ ಕೊಡಬೇಕು. ಮತ್ತು ಅದಾದಮೇಲೆ ತಿಂಡಿ ಏನಾದರೂ ತಿನ್ಕೊಂಡು ಬಂದುಬಿಟ್ಟು ಮತ್ತೆ ಬ್ಲಡ್ ಟೆಸ್ಟ್ನ ಕೊಡಬೇಕು. ಯಾಕಂದರೆ ಶುಗರ್ ಲೆವೆಲ್ ಯಾವ ಥರ ಇದೆ ಇವ್ರಿಗೆ ಅಂತೇಳಿ ಚೆಕ್ ಮಾಡ್ತಾರಂತೆ. ಸೊ ನನಗೆ ಗೊತ್ತಿರೋದನ್ನ ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಶುಗರ್ ಲೆವೆಲ್ ಯಾವ ಥರ ಇರುತ್ತೆ ಅಂತೇಳಿ ಚೆಕ್ ಮಾಡ್ತಾರಂತೆ. ಸೊ ಅದೆಲ್ಲ ಆದಮೇಲೆ ಇನ್ನೊಂದು ಕಡೆ ಬಂದಿದ್ದೀನಿ ಟೆಸ್ಟ್ಗೆ. ಆ್ಯಂಡ್ ಬ್ಲಡ್ ಟೆಸ್ಟ್ ಎಲ್ಲ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ECG ಟೆಸ್ಟ್ ಹಾಗೆ ಐ ಟೆಸ್ಟ್ನ ಮಾಡಿಸೋದಕ್ಕೆ ಅಂತೇಳಿ ವೇಟ್ ಮಾಡ್ತಾ ಇದ್ದೀವಿ. ಸೊ ತುಂಬ ಅಂದರೆ ತುಂಬ ಲೇಟ್ ಆಗುತ್ತೆ, ಯಾಕಂದರೆ ರಿಪೋರ್ಟ್ಸ್ ಎಲ್ಲ ಬರಬೇಕಲ್ವ. ಸೊ ತುಂಬ ಲೇಟ್ ಆಗಿಬಿಡುತ್ತೆ, ವೇಟ್ ಮಾಡ್ತಾ ಇರಬೇಕು. ಆ್ಯಂಡ್ ECG ಟೆಸ್ಟ್ ನಮಗೆ ಹಾರ್ಟ್ ಬೀಟ್ ಯಾವ ಥರ ಕೆಲಸ ಮಾಡ್ತಾ ಇದೆ, ಆ್ಯಂಡ್ ನೆಕ್ಸ್ಟ್ ಹಾರ್ಟ್ ಅಟ್ಯಾಕ್ ಆ ಥರ ಏನಾದರೂ ಸೈಡ್ ಎಫೆಕ್ಟ್ ಏನಾದರೂ ಆಗುತ್ತಲ್ಲ, ಅದೆಲ್ಲನೂ ಇವಾಗಲೇ ತೋರಿಸುತ್ತಂತೆ. ಸೊ ಅದರಿಂದ ಇವಾಗ ಟೆಸ್ಟ್ಗಳಿಗೆ ಬಂದಿದ್ದೀವಿ ನಾವು. ಆ್ಯಂಡ್ ಐ ಚೆಕಪ್ಪು ಅಷ್ಟೇ, ನಮಗೆ ಕಣ್ಣಿನ ದೃಷ್ಟಿ ಯಾವ ಥರ ಇದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ, ಆ್ಯಂಡ್ ಪ್ರತಿಯೊಂದೂ ಫ್ರೆಂಡ್ಸ್ ಪ್ರತಿಯೊಂದೂ ತೋರಿಸುತ್ತಂತೆ. ಅದು ನನಗೂ ಗೊತ್ತಿಲ್ಲ, ನಮ್ಮ ಮನೆಯವರೇ ನಮಗೆ ಹೇಳ್ತಾ ಇದ್ದಿದ್ದೆಲ್ಲನೂ. ಆ್ಯಂಡ್ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ನಲ್ಲ ಲಿಸ್ಟ್, ಇವೆಲ್ಲ ಈ ಲಿಸ್ಟಲ್ಲಿರೋದೆಲ್ಲ ನಮಗೆ ಕೆಲವೊಂದು ಟೆಸ್ಟ್ಗಳನ್ನ ಮಾಡ್ತಾರೆ. ಸೊ ಇದನ್ನೆಲ್ಲ ಸೇರಿ ನಮಗೆ ಅಲ್ಲಿ ಪ್ರೈಸ್ ಹಾಕಿದ್ದಾರೆ ನೋಡಿ, 4499. ಈ ಪ್ರೈಸ್ಗೆ ನಮಗೆ ಈ ಟೆಸ್ಟ್ಗಳನ್ನೋದು ಅವೈಲೇಬಲ್ ಇದ್ದಾವೆ. ಸೊ ನೀವು ಯಾರಾದರೂ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ವ, ಈ ಕಾಂಟ್ಯಾಕ್ಟ್ ನಂಬರ್ನ ಕಾಲ್ ಮಾಡಿ ಒಂದ್ಸಲ ವಿಚಾರಿಸ್ಕೊಂಡು ಬನ್ನಿ ಹಾಸ್ಪಿಟಲ್ಗೆ. ಈಗಿನ ಪರಿಸ್ಥಿತಿಯಲ್ಲಂತೂ ಹೆಣ್ಮಕ್ಳು ತುಂಬ ಚೆನ್ನಾಗಿ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳೇಬೇಕು. ಏಕೆ ಅಂತ ಹೇಳಿದ್ರೆ ಇವಾಗಿಂದ ನೋಡ್ತಾನೆ ಇರ್ತೀರಾ ಸರ್ವೈಕಲ್ ಕ್ಯಾನ್ಸರ್ ಅಂತೆ ಅದು ಇದು ಅಂತೇಳಿ. ಸೊ ನಾವು ಹೆಣ್ಮಕ್ಳಾಗಿ ತುಂಬ ವಿಚಾರದಲ್ಲಿ ನಾವು ಕೇರ್ ತಗೊಳ್ಳೇಬೇಕು. ಎಕ್ಸ್ಪೆಷಲಿ ಹೆಲ್ತ್ ಬಗ್ಗೆ ನಾವು ಎಷ್ಟು ಕೇರ್ ತಗೊಳ್ತೀವೋ ಅಷ್ಟು ಒಳ್ಳೆಯದು. ಸೊ ಒಂದು ಮೈಂಡಲ್ಲಿ ಇದ್ದು ಬಿಡುತ್ತೆ, ನಾವೇನಾದರೂ ಟೆಸ್ಟ್ ಮಾಡಿಸ್ಕೊಳ್ಬೇಕಾ, ನಮ್ಮ ಆರೋಗ್ಯ ಯಾವ ಥರ ಇದೆ ಹಾಗೆ ಹೇಗೆ ಅಂತೇಳಿ. ಸೊ ಅದರಿಂದ ಈ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ಸೊ ನಮ್ಮ ಡೌಟ್ ಅನ್ನೋದು ಕ್ಲಿಯರ್ ಆಗಿಬಿಡುತ್ತೆ, ಯಾವುದು ಇಲ್ಲಪ್ಪ ಅಂತೇಳಿ. ಸೊ ಅದರಿಂದ ನನಗೂ ಸ್ವಲ್ಪ ಭಯ ಆಗ್ತಾ ಇತ್ತು. ಸೊ ನನಗೆ ಯಾವ ಥರ ಅಂದರೆ ನನಗೆ ತಲೆ ಸುತ್ತು ಬರೋದು, ತಲೆನೋವು ಬರೋದು, ಮತ್ತು ಅವಾಗವಾಗ ನನಗೆ ಹೊಟ್ಟೆ ನೋವು ಬರೋದು, ಆ ಥರ ಆಗ್ತಾಯಿತ್ತು. ಸೊ ಅದರಿಂದ ನಾನು ಈ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಆದೆ. ಸೊ ಅದರಿಂದ ಹಾಸ್ಪಿಟಲ್ಗೆ ಬಂದು ಟೆಸ್ಟ್ಗಳನ್ನೆಲ್ಲ ಮಾಡಿಸ್ಕೊಳ್ತಾ ಇದ್ದೀನಿ. ಈ ಟೆಸ್ಟ್ಗಳನ್ನ ನಾವು 21 ವರ್ಷ ಮೇಲ್ಪಟ್ಟ ಮಹಿಳೆಯರು ಈ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳೇಬೇಕು. ಸಾಮಾನ್ಯವಾಗಿ 3 ವರ್ಷಕ್ಕೊಮ್ಮೆ ಮಾಡಿಸ್ಕೊಳ್ಬೋದು, ಆದರೆ ಡಾಕ್ಟ್ರ್ ಕನ್ಸಲ್ಟೇಷನ್ನ ಮಾಡಿಕೊಂಡು ಅವರು ಹೇಳ್ದಾಗೆ ನಾವು ಒಂದೊಂದು ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಆ್ಯಂಡ್ ತುಂಬ ವೇಟ್ ಮಾಡಿಸೋದು ಬೇಡ. ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಗರ್ಭಾಶಯದ ಇಲ್ಲ ಅಂದರೆ ಬಾಯಿಯ ಕ್ಯಾನ್ಸರ್ ಅಂತಾರೆ, ಸರ್ವಿಕ್ಸ್ ಕ್ಯಾನ್ಸರ್ ಅಂತ. ಸೊ ಗರ್ಭಾಶಯದ ಬಗ್ಗೆ ಆಗಿರಲಿ, ಬಾಯಿ ಕ್ಯಾನ್ಸರ್ ಆಗಿರ್ಬೋದು, ಸೊ ಆ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ನಾನು ಬಂದಿರೋದು. ಫುಲ್ ಬಾಡಿ ಹೆಲ್ತ್ ಚೆಕಪ್ ಎಲ್ಲನೂ ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಆ್ಯಂಡ್ ಈ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳೋದ್ರಿಂದ
ನಮಗೆ 2-3 ಇಯರ್ಸ್ ಮುಂಚೆನೇ ಯಾವುದಾದ್ರೂ ಈ ಥರ ಏನಾದರೂ ಬರುತ್ತೆ ಕ್ಯಾನ್ಸರ್ ಅನ್ನೋದು ಮುಂಚಿತವಾಗೇ ನಮಗೆ ಗೊತ್ತಾಗ್ಬಿಡುತ್ತಂತೆ. ಸೊ ಅದರಿಂದ ಈ ಟೆಸ್ಟ್‌ಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ತುಂಬ ಜನ ಹೆಣ್ಮಕ್ಳು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರ್ತೀರಾ. ಸೊ ಅದರಿಂದ ಏನೇ ಒಂದು ಪ್ರಾಬ್ಲಮ್ ಇರಲಿ, ನಿಮಗೆ ಜಾಸ್ತಿ ಹೊಟ್ಟೆ ನೋವು ಬರ್ತಾ ಇದೆಯಾ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದ್ದೀರಾ, ಸೊ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮನೆ ಮದ್ದುಗಳನ್ನ ಮಾಡ್ಕೊಂಡು ಕುಡಿಯೋದಾಗಿರಲಿ, ಮನೆ ಹತ್ರನೇ ಇರುವ ಡಾಕ್ಟರ್ಸ್‌ನ ಕನ್ಸಲ್ಟೇಷನ್ ಮಾಡಿಕೊಂಡು ಏನೋ ಒಂದು ಟ್ಯಾಬ್ಲೆಟ್ಸ್ ತಗೊಳ್ಳೋದಾಗಿರಲಿ, ಈ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ. ಡೈರೆಕ್ಟಾಗಿ ನೀವು ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಿಮಗೆ ಏನೇನು ಡೌಟ್ಸ್ ಇದೆಯೋ ಪ್ರತಿಯೊಂದು ಕ್ಲಾರಿಫೈ ಮಾಡಿಕೊಂಡು ಕೆಲವೊಂದು ಟೆಸ್ಟ್‌ಗಳನ್ನ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಅದರಿಂದ ನನಗೆ ತಿಳಿದಿರೋ ಮಟ್ಟಿಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ಈ ಥರ ಒಂದು ಟೆಸ್ಟ್‌ಗಳನ್ನ ಮಾಡಿಸ್ಕೊಂಡ್ರೆ, ಯಾಕಂದರೆ ನೆಕ್ಸ್ಟ್ ನಿಮಗೆ ಫ್ಯೂಚರಲ್ಲಿ ಏನಾದರೂ ಒಂದು ಈ ಥರ ಕ್ಯಾನ್ಸರ್ ಆಗಿರ್ಬೋದು, ಪ್ರತಿಯೊಂದು ಏನಾದರೂ ನಮ್ಮ ಹೆಲ್ತ್‌ಗೆ ಸಂಬಂಧಪಟ್ಟಿದ್ದ ಕಾಯಿಲೆ ಆಗಿರ್ಬೋದು, ಅದು ಬರೋಕ್ಕೆ ಮುಂಚೆನೇ ಈ ಟೆಸ್ಟ್‌ಗಳಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಏನಾಗುತ್ತೆ ಅಂತೇಳಿ. ಸೊ ಅದರಿಂದ ಈ ಟೆಸ್ಟ್‌ಗಳನ್ನ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಅದರಿಂದ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ ಸೊ ದಯವಿಟ್ಟು ಹೋಗಿ ಹಾಸ್ಪಿಟಲ್‌ಗೆ ಟೆಸ್ಟ್‌ಗಳನ್ನ ಮಾಡಿಸ್ಕೊಳ್ಳಿ. ಆ್ಯಂಡ್ ಇಲ್ಲಿ ಕೆಲವೊಂದು ಟೆಸ್ಟ್‌ಗಳನ್ನೆಲ್ಲನೂ ಮಾಡಿಸ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ನಾವು ಇಲ್ಲೇ ಮೇಲ್ಗಡೆ ಕ್ಯಾಂಟೀನಿಗೆ ಬಂದಿದ್ದೀವಿ. ಆ್ಯಂಡ್ ನಾವು ಒಂದು ಎಗ್ ರೈಸ್ ಹಾಗೆ ಮತ್ತು ಆಮ್ಲೆಟ್‌ನ ತಗೊಂಡು ತಿಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಡೆಂಟಲ್ ಚೆಕಪ್ ಎಲ್ಲ ಆಗೋಗ್ಬಿಟ್ಟಿತ್ತು. ಸೊ ಅದರಿಂದ ಎಲ್ಲ ಮುಗಿಸ್ಕೊಂಡು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಮಾಡ್ಕೊಳ್ಳೋಣ, ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತೇಳಿ ವೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನನ್ನ ಕೈಯಲ್ಲಿ ಫೈಲ್ ಇದೆ ಅಲ್ವಾ, ಆ ಫೈಲಲ್ಲಿ ಬೆಳಗ್ಗೆಯಿಂದ ನಾವು ಟೆಸ್ಟ್‌ಗಳು, ಚೆಕಪ್ ಎಲ್ಲ ಮಾಡಿಸ್ಕೊಂಡೆವಲ್ಲ, ಸೊ ಅದ್ರ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದರಿಂದ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಕುತ್ಕೊಂಡ್ವಿ. ಆ್ಯಂಡ್ ಡಾಕ್ಟರ್ ಹತ್ರ ಮಾತಾಡಿಕೊಂಡು ಇನ್ನೇನು ಹೊರಗಡೆ ಬಂದ್ವಿ. ಆ್ಯಂಡ್ ಡಾಕ್ಟರ್ ಹೇಳಿದ್ರು ತುಂಬ ಚೆನ್ನಾಗಿ ಹೆಲ್ತ್ ಇದೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ವೆಯ್ಟ್ ಕಮ್ಮಿ ಆಗಿ ಅಂತ ಹೇಳಿದ್ರು. ಯಾಕಂದರೆ ನಾನು ಇರೋದು ಒಂದು 70 ಕೆಜಿಸ್ ಇದ್ದೀನಿ, ಒಂದು 65 ಕೆಜಿಸ್ ಆದರೂ ನೀವು ಬರಬೇಕು ಅಂತ ಹೇಳಿದ್ರು. ಸೊ ಅದರಿಂದ ಒಂದು 5 ಕೆಜಿಸ್ ಇಳಿಸ್ಕೊಳ್ಬೇಕು, ನಾನು ವೆಯ್ಟ್ ಲಾಸ್ ಆಗಬೇಕು. ಆ್ಯಂಡ್ ಇನ್ಯಾವ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನನಗೆ ಅದೇ ಒಂದು ದೊಡ್ಡ ಖುಷಿ ಆಗೋಯಿತು. ಯಾವ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿರೋದಕ್ಕೆ. ಆ ದೇವ್ರಿಗೆ ನಾವು ಎಷ್ಟೇ ಬೇಡ್ಕೊಂಡ್ರು ಒಂದೊಂದು ಟೈಮಲ್ಲಿ ಕೈ ಬಿಟ್ಬಿಡ್ತಾನೆ, ಅದು ಹೇಳೋದಕ್ಕಾಗಲ್ಲ ಯಾಕೆ ಅಂತೇಳಿ. ಬಟ್ ಕೆಲವೊಂದು ವಿಚಾರದಲ್ಲಿ ನಮ್ಮ ಹೆಲ್ತ್ ಬಗ್ಗೆ ನಾವೇ ನೋಡ್ಕೊಳ್ಬೇಕು. ಇನ್ನು ಮಕ್ಕಳು, ಹಸ್ಬೆಂಡ್, ಮನೆ ಕೆಲಸ ಅದು ಇದು ಅಂತ ಹೇಳಿ ನಾವು ಅರ್ಧ ಟೈಮ್ನ ನಾವು ಮನೆ ಕೆಲಸಕ್ಕೆ ಅಂತಲೇ ಸೀಮಿತ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಸ್ವಲ್ಪ ಟೈಮ್ನಲ್ಲೂ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಬಂದುಬಿಟ್ಟು ನನಗೆ ತಲೆನೋವು ಅಂತ ಎಲ್ಲ ಹೇಳಿದೆ. ಸೊ ಅದರಿಂದ ಅವರೆಲ್ಲನೂ ಐ ಚೆಕಪ್, ಡೆಂಟಲ್ ಚೆಕಪ್ ಅದೆಲ್ಲ ಮಾಡಿದ್ದಾರೆ. ಸೊ ನನಗೆ ಇಲ್ಲಿ ಬಂದುಬಿಟ್ಟು ಆಪ್ಟಿಕಲ್ಸ್ ಹತ್ರ ಬಂದುಬಿಟ್ಟು ನೀವು ಸ್ಪೆಕ್ಸ್ ಯೂಸ್ ಮಾಡಲೇಬೇಕು ಅಂತ ಹೇಳಿದ್ರು. ಸೊ ಅದರಿಂದ ಇಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಆ್ಯಂಡ್ ನಾನು ವಿಡಿಯೋ ಎಡಿಟಿಂಗ್ ಅದೆಲ್ಲ ಫೋನ್ ಜಾಸ್ತಿ ನೋಡ್ತಾ ಇರ್ತೀನಲ್ವ, ಸೊ ಸ್ವಲ್ಪ ನನಗೆ ತಲೆನೋವು ಜಾಸ್ತಿನೇ ಇದೆ. ಸೊ ಅದರಿಂದ ನಾನು ಸ್ಪೆಕ್ಸ್ ತೊಗೊಳೋದಕ್ಕೆ ಅಂತೇಳಿ ಬಂದಿದ್ದೀವಿ. ಇಲ್ಲಿ ಫಸ್ಟ್ ಆರ್ಡ್ರ್ ಕೊಟ್ಟು ಹೋದ್ಮೇಲೆ 2 ಡೇಸ್ ಆದಮೇಲೆ ತಂದು ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದರಿಂದ ಸೆಲೆಕ್ಟ್ ಮಾಡೋದಕ್ಕೆ ನಿಂತ್ಕೊಂಡಿದ್ದೀವಿ. ಇನ್ನು ನಮ್ಮ ಮನೆಯವರು ಲ್ಯಾಪ್ಟಾಪ್ ಯೂಸ್ ಮಾಡೋದ್ರಿಂದ ಅವರು ಗ್ಲಾಸಸ್ನ ಯೂಸ್ ಮಾಡ್ತಾರೆ. ಸೊ ಗ್ಲಾಸಸ್ನ ಮಾತ್ರ ಚೇಂಜ್ ಮಾಡಬೇಕು ಅಂತೇಳಿ ಮಾತಾಡ್ತಾ ಇದ್ರು. ಇನ್ನು ಅವ್ರು ಮಾತಾಡ್ತಾ ಇದ್ರು ಅಂತೇಳಿ ನಾನು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಇನ್ನು ಆ ಟೈಮಲ್ಲೇ ಮಳೆ ಬರ್ತಾ ಇತ್ತಲ್ವ, ಸೊ ವೇಟ್ ಮಾಡ್ತಾ ಇದ್ದೆ ಮಳೆ ಬಂದಮೇಲೆ ಹೋಗೋಣ ಅಂತೇಳಿ. ನಾವು ಬಂದಿರೋದು ಮಾರ್ನಿಂಗ್ 8 ಓ ಕ್ಲಾಕ್ಗೆ ಬಂದ್ವಿ. ಇನ್ನು ರಿಪೋರ್ಟ್ಸ್ ಬರೋದು, ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಲೇಟೇ ಆಗೋಯ್ತು. ಯಾಕಂದರೆ ಈ ಟೆಸ್ಟ್ಗಳೆಲ್ಲ ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಯಾಕಂದರೆ ರಿಪೋರ್ಟ್ಸ್ ಎಲ್ಲ ಬರಬೇಕಲ್ವ, ವೆಯ್ಟ್ ಮಾಡಬೇಕು. ಸೊ ಅದನ್ನೆಲ್ಲ ವೆಯ್ಟ್ ಮಾಡಿಕೊಂಡು ಇನ್ನು ಇವಾಗ ಔಟ್ಸೈಡ್ ಬರ್ತಾ ಇದ್ದೀವಿ. ಆ್ಯಂಡ್ ಇವಾಗ ಟೈಮ್ ಬಂದು 6 ಓ ಕ್ಲಾಕ್ ಆಗಿದೆ. ಇಷ್ಟೊತ್ತಾಗಿದೆ, ಬೆಳಗ್ಗೆ ಹೋಗಿರೋರು ಹಾಸ್ಪಿಟ್ಲಿಗೆ ಇವಾಗ ಆಚೆ ಬರ್ತಾ ಇದ್ದೀವಿ. ನಿಮ್ಗೆ ಏನಾದರೂ ಈ ಟೆಸ್ಟ್‌ಗಳಲ್ಲಿ ಡೌಟ್ಸ್ ಏನಾದರೂ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಖಂಡಿತವಾಗ್ಲೂ. ಆ್ಯಂಡ್ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.